GFGC Madhugiri. Today I will discuss about importance of planning. So planning is the first and most important function of management. It is needed to every level of management. In the absence of planning, all the business activities of the organization will become meaningless. ಅಂದರೆ ಒಂದು ಪ್ಲಾನಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಮತ್ತು ಬೇಸಿಕ್ ಫಂಕ್ಷನ್ ಆಗಿರುತ್ತೆ. It is needed for every level of management and every level of activities in the organization. So planning is a gained importance because of uncertain and constantly changing business environment. In the absence of planning, it may not be impossible but certainty difficult to guess the uncertain events of ಫ್ಯೂಚರ್. ಅಂದರೆ ನಾವು ಪ್ಲ್ಯಾನಿಂಗ್ ಹಾಕ್ಕೊಳ್ಳೇ ಇಲ್ಲ ಅಂದರೆ ಸೊ ಇನ್ ಫ್ಯೂಚರಲ್ಲಿ ಏನೇನು ಬಿಸ್ನೆಸ್ನ ಯಾವ್ಯಾವ ರೀತಿ ಚೇಂಜಸ್ ಮಾಡಬೇಕು ಅನ್ನೋದು ನಮಗೆ ಗೊತ್ತಾಗಲ್ಲ. ಸೊ ಅಂದರೆ ಇಟ್ ಈಸ್ ಇಂಪಾಸಿಬಲ್ ಟು ಸರ್ಟನಿಟಿ ಟು ಡಿಫಿಕಲ್ಟ್ ಟು ಗೆಸ್ ದ ಅನ್ಸರ್ಟನ್ ಈವೆಂಟ್ ಆಫ್ ಫ್ಯೂಚರ್. ಸೊ ಫ್ಯೂಚರಲ್ಲಿ ಯಾವ್ಯಾವ ಅನ್ಸರ್ಟನಿಟಿ ಯಾವಾಗ ಬರುತ್ತೆ, ಸೊ ಅದನ್ನು ಹೇಗೆ ಫೇಸ್ ಮಾಡಬೇಕು ಅನ್ನೋದು ನಮಗೆ ಗೊತ್ತಾಗಲ್ಲ. ಸೊ ಹಾಗಾಗಿ ಒಂದು ಪ್ಲ್ಯಾನಿಂಗ್ನ ನಾವು ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಸೊ ಬಿಕಾಸ್ ಆರ್ಗನೈಸೇಷನ್ ಕಾಂಪ್ಲೆಕ್ಸಿಟೀಸ್ನ ಸೊ ರೆಡ್ಯೂಸ್ನ ಮಾಡ್ಕೊಳ್ಳೋದಕ್ಕೆ. Some of the importance are there. The first one is planning provides direction. So planning can set the goals. Planning always setting the objectives ಅಂತ ಹೇಳ್ತೀವಿ. So that objectives we can reach the objectives in the organization. The planning always provides a direction how to reach the objectives in the organization. So under the process of planning, the objectives of the organization are defined in the simple and clear words. Obviously the outcome of this, all the employees get a direction of all their efforts are focused towards the particular end. ಅಂದರೆ ಸೊ ನಮಗೆ ಏನು ನಾವು ಒಬ್ಜೆಕ್ಟಿವ್ಸ್ ಹಾಕ್ಕೊಂಡಿದ್ದೀವಿ ಅದು ಕ್ಲಿಯರಾಗಿ ಸೊ ಸಿಂಪಲ್ಲಾಗಿ ನಮಗೆ ಗೊತ್ತಾಗುತ್ತೆ ಏನು ನಾವು ಒಬ್ಜೆಕ್ಟಿವ್ಸ್ನ ಹಾಕ್ಕೊಂಡಿದ್ದೀವಿ ಅದನ್ನು ಸೊ ಯಾವ ರೀತಿ ನಾವು objectivesನ ರೀಚ್ ಮಾಡಬೇಕು ಅಂತ. ಸೊ ದ ಪ್ಲಾನಿಂಗ್ ಈಸ್ ಇಂಪಾರ್ಟೆಂಟ್ ರೋಲ್ ಇನ್ ದ ಅಟೈನ್ಮೆಂಟ್ ಆಫ್ ದ objectives ಆಫ್ ದ ಆರ್ಗನೈಸೇಷನ್. ಸೊ ಫಾರ್ ಎಕ್ಸಾಂಪಲ್, ಸೊ ಕಂಪನಿ ಫಿಕ್ಸಸ್ ಎ ಸೇಲ್ಸ್ ಟಾರ್ಗೆಟ್ ಅಂಡರ್ ದ process of planning. So all the department will decide the objective fee of the sales target. ಅಂದರೆ ಎಲ್ಲ ಡಿಪಾರ್ಟ್ಮೆಂಟ್ ಅವರು ಕೂಡ ಒಂದು ಸೇಲ್ಸ್ ಟಾರ್ಗೆಟ್ನ ಇಟ್ಕೊಂಡಿರ್ತಾರೆ. ಸೊ ದಿಸ್ ಇಸ್ ದ ಆಬ್ಜೆಕ್ಟಿವ್ ಆಫ್ ಮ್ಯಾನೇಜ್ಮೆಂಟ್. ಸೊ ಇನ್ ದಿಸ್ ವೇ ದ ಅಟೆನ್ಷನ್ ಆಫ್ ಆಲ್ ದ ಮ್ಯಾನೇಜರ್ಸ್ ವಿಲ್ ಬಿ ಫೋಕಸ್ಡ್ ಆನ್ ದ ಅಟೈನ್ಮೆಂಟ್ ಆಫ್ ದೇರ್ ಆಬ್ಜೆಕ್ಟಿವ್ಸ್. ಅಂದರೆ ನಾವು ಏನು ಸೇಲ್ಸ್ ಟಾರ್ಗೆಟ್ನ ಫಿಕ್ಸ್ ಮಾಡ್ಕೊಂಡಿರ್ತೀವಿ ಆ ಸೇಲ್ಸ್ ಟಾರ್ಗೆಟ್ನ ರೀಚ್ ಆಗಬೇಕು ಅನ್ನೋದೇ ಒಂದು ಆಬ್ಜೆಕ್ಟಿವ್. ಸೊ ಈ ಆಬ್ಜೆಕ್ಟಿವ್ನ ಅವರು ರೀಚ್ ಆಗಬೇಕು. ಅಂದರೆ ಸೊ ಏನು ನಾವು ಪ್ಲ್ಯಾನಿಂಗ್ನ ಮಾಡ್ಕೊಂಡಿದ್ದೀವಿ, ಒಂದು ಗೋಲ್ನ ಸೆಟ್ ಮಾಡಬೇಕು ಅಂತ ಆ ಪ್ಲ್ಯಾನಿಂಗ್ ಏನು ತೋರಿಸುತ್ತೆ, ಇವಾಗ ನಾವು ಪ್ರೊವೈಡ್ಸ್ ಡೈರೆಕ್ಷನ್ ತೋರಿಸ್ತಾ ಹೋಗುತ್ತೆ, ನಾವು ಇಷ್ಟು ಸೇಲ್ಸ್ನ ಟಾರ್ಗೆಟ್ನ ಮಾಡ್ಕೊಳ್ಬೇಕು ಅಂತ. ಸೊ ಇನ್ ದ ಅಬ್ಸೆನ್ಸ್ ಆಫ್ ಆಬ್ಜೆಕ್ಟಿವ್ ಆಫ್ ದ ಆರ್ಗನೈಸೇಷನ್ it will get disabled and the objectives are laid down under the planning. So next one is planning reduces risk of uncertainty. So planning is always done for the future and future is uncertain. ಅಂದರೆ ಒಂದು ಪ್ಲ್ಯಾನಿಂಗ್ ಆಲ್ವೇಸ್ ನಾವು ಒಂದು ಫ್ಯೂಚರ್ಗೋಸ್ಕರ ಸೊ ಒಂದು ಪ್ಲ್ಯಾನ್ನ ಮಾಡ್ತೀವಿ. ಅಂದರೆ ಫ್ಯೂಚರ್ ಅನ್ಸರ್ಟನ್, ನಮ್ಗೆ ಗೊತ್ತಿಲ್ಲ ಯಾವಾಗ ಸೊ ಯಾವ ರೀತಿ ಆಗುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ. ಸೊ ಹಾಗಾಗಿ ವಿತ್ ದ ಹೆಲ್ಪ್ ಆಫ್ ಪ್ಲ್ಯಾನಿಂಗ್ ಯು ಕ್ಯಾನ್ ಪಾಸಿಬಲ್ ಚೇಂಜಸ್ ಇನ್ ದ ಫ್ಯೂಚರ್ ಆಫ್ ಆಂಟಿಸಿಪೇಟೆಡ್ ಇನ್ ವೇರಿಯಸ್ ಆ್ಯಕ್ಟಿವಿಟೀಸ್ ಆರ್ ಪ್ಲಾನ್ಡ್ ಇನ್ ದ ಬೆಸ್ಟ್ ಪಾಸಿಬಲ್ ವೇ. ಸೊ ಇನ್ ದಿಸ್ ವೇ ವಿ ಕ್ಯಾನ್ ರೆಡ್ಯೂಸ್ ದ ರಿಸ್ಕ್ ಆಫ್ ಫ್ಯೂಚರ್ ಅನ್ಸರ್ಟನಿಟೀಸ್ ಕ್ಯಾನ್ ಬಿ ಸೊ ಮಿನಿಮೈಸ್ಡ್. ನಾವಿಲ್ಲಿ ಒಂದು ಅನ್ಸರ್ಟನಿಟೀಸ್ನ ಸೊ ಮಿನಿಮೈಸ್ನ ಮಾಡ್ಕೊಂಡು ಹೋಗ್ಬೋದು. ಸೊ ಬಿಕಾಸ್ ಆಫ್ planning. So for example, in order to fix a sales target, a survey can be undertaken to find out the number of new companies likely to enter the market. So by keeping these facts in mind and planning the future activities, the possible difficulties can be avoided. Next one is planning reduces overlapping and wasteful activities. ಅಂದರೆ ಸೊ ಅಂಡರ್ ದಿಸ್ ಪ್ಲ್ಯಾನಿಂಗ್ ಸೊ ಫ್ಯೂಚರ್ ಆ್ಯಕ್ಟಿವಿಟೀಸ್ ಆರ್ ಪ್ಲಾನ್ಡ್ ಇನ್ ಆರ್ಡರ್ ಟು ಅಚೀವ್ ದ ಆಬ್ಜೆಕ್ಟಿವ್ಸ್. ಸೊ ಅಂದರೆ ನಾವು ಪ್ಲ್ಯಾನಿಂಗ್ ಏನಕ್ಕೆ ಹಾಕ್ಕೊಳ್ತೀವಿ, ಸೊ ಫ್ಯೂಚರ್ ಆ್ಯಕ್ಟಿವಿಟೀಸ್ನ ಪ್ಲ್ಯಾನ್ ಮಾಡೋದಕ್ಕೋಸ್ಕರ. ಸೊ ವಿ ಕ್ಯಾನ್ ಅಚೀವ್ ದ ಆಬ್ಜೆಕ್ಟಿವ್ಸ್. ದ ಪ್ರಾಬ್ಲಮ್ಸ್ ಆಫ್ ವೆನ್, ವೇರ್ ಆ್ಯಂಡ್ ವಾಟ್ ಆ್ಯಂಡ್ ವೈ ಆರ್ ಆಲ್ಮೋಸ್ಟ್ ವಿ ಕ್ಯಾನ್ ಡಿಸೈಡೆಡ್. ಅಂದರೆ ನಾವು ಪ್ಲ್ಯಾನ್ ಹಾಕ್ಕೊಳ್ತಿದ್ದೀವಿ ಅಂದರೆ ಎಲ್ಲಿ ಯಾವಾಗ ಯಾವ ರೀತಿ ನಮಗೆ
ಪ್ರಾಬ್ಲಮ್ಸ್ ಬರ್ಬೋದು ಅಂತ ಸೊ ಮುಂಚೆನೇ ನಾವು ಡಿಸೈಡ್ನ ಹಾಕ್ಕೊಂಡಿರ್ತೀವಿ. ಸೊ ಅಂದರೆ ಇಲ್ಲಿ ಏನಾಗುತ್ತೆ, ಇನ್ ಸಚ್ ಎ ಸಿಚುವೇಶನ್ ಸೊ ಕೋಆರ್ಡಿನೇಷನ್ ಈಸ್ ಎಸ್ಟಾಬ್ಲಿಷ್ಡ್ ಅಮಾಂಗ್ ದ ಡಿಫ್ರೆಂಟ್ ಆ್ಯಕ್ಟಿವಿಟೀಸ್ ಆ್ಯಂಡ್ ಡಿಪಾರ್ಟ್ಮೆಂಟ್. ಇಟ್ಸ್ ಪುಟ್ ಟು ಎಂಡ್ ಆಫ್ ಓವರ್ಲ್ಯಾಪಿಂಗ್ ಆ್ಯಂಡ್ ವೇಸ್ಟ್ಫುಲ್ ಆ್ಯಕ್ಟಿವಿಟೀಸ್. ಅಂದರೆ ಎಲ್ಲ ಕೋಆರ್ಡಿನೇಷನ್, ಎಲ್ಲ ಡಿಪಾರ್ಟ್ಮೆಂಟ್ ಕೋಆರ್ಡಿನೇಷನಿಂದ ಸೊ ಇಲ್ಲಿ ನಾವೇನು ಮಾಡ್ತೀವಿ, ಇಲ್ಲಿ ಒಂದು ವೇಸ್ಟ್ಫುಲ್ ಆ್ಯಕ್ಟಿವಿಟೀಸ್ನ ಸೊ ರೆಡ್ಯೂಸ್ನ ಸೊ ಮಾಡ್ಕೊಳ್ಬೋದು. ಸೊ ಅದರ್ವೈಸ್ ಕೋಆರ್ಡಿನೇಷನ್ ಇಲ್ಲ ಅಂತಂದಾಗ ಸೊ ನಾವು ವರ್ಕನ್ನು ಕರೆಕ್ಟಾಗಿ ಮಾಡೋಕ್ಕಾಗಲ್ಲ. ಸೊ ಅಲ್ಲಿ ವರ್ಕ್ ಅನ್ನೋದು sometimes it is stopped. For example, I give you an example. Wastages move towards nil antanaga, so efficiency increases and cost get the lowest level. So for example, if it is decided a particular amount of money will be required for a particular month, ಅಂದರೆ ನಾವು ಪ್ಲ್ಯಾನ್ ಹಾಕ್ಕೊಂಡಿರ್ತೀವಿ, ಡಿಸೈಡ್ ಮಾಡಿರ್ತೀವಿ. ಸೊ ಇಷ್ಟು ಅಮೌಂಟು ರಿಕ್ವೈರ್ಡ್ ಆಗಿರುತ್ತೆ ಸೊ ಈ ಮಂತಲ್ಲಿ ಅಂತ ಒಬ್ಬ ಫೈನಾನ್ಸ್ ಮ್ಯಾನೇಜರು ಅರೇಂಜ್ ಮಾಡಿರ್ತಾರೆ. ಸೊ in the ಟೈಮಲ್ಲಿ. ಸೊ in the absence of in this information, the amount of money can be more or less than the requirement in the particular month. ಅಂದರೆ ಈ ಇನ್ಫಾರ್ಮೇಷನ್ ಇಲ್ಲ ಅಂತಂದಾಗ ಸೊ ಆ ಮಂತಲ್ಲಿ ಸೊ ಮನಿ ಏನಾಗುತ್ತೆ, ಸೊ ಜಾಸ್ತಿ ಆಗ್ಬೋದು ಅಥವಾ ಸೊ ಕಡಿಮೆ ಆಗ್ಬೋದು. ಸೊ ಬೋತ್ ಸಿಚುವೇಶನ್ಸ್ ಆರ್ ಅನ್ಡಿಸೈರಬಲ್. ಸೊ ಇನ್ ದಿಸ್ ಕೇಸ್ ದ ಮನಿ ವಿಲ್ ಬಿ ಲೆಸ್ ದೆನ್ ದ ರಿಕ್ವೈರ್ಮೆಂಟ್, ದ ವರ್ಕ್ ವಿಲ್ ನಾಟ್ ಬಿ ಕಂಪ್ಲೀಟೆಡ್. ಸೊ ಆವಾಗ ಏನಾಗುತ್ತೆ, ನಾವು ಕರೆಕ್ಟಾಗಿ ನಾವು ಹಾಕ್ಕೊಳ್ಳಿಲ್ಲ ಅಥವಾ ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಅಥವಾ ಆ ಇನ್ಫಾರ್ಮೇಷನ್ ಸರಿಯಾಗಿಲ್ಲ ಅಂತಂದಾಗ ಸೊ ನಮಗೆ ಕಡಿಮೆ ಆಗೋ ಚಾನ್ಸಸ್ಸು, ಇವಾಗ ಆ ಮಂತಲ್ಲಿ ತುಂಬ ಕಡಿಮೆ ಇದೆ ಮನಿ ಅಂತಂದಾಗ ಅಲ್ಲಿ ವರ್ಕ್ ಸ್ಟಾಪ್ ಆಗೋವಂಥ ಚಾನ್ಸಸ್ಸು ಇರುತ್ತೆ. ಸಪೋಸ್ ಅದಕ್ಕೆ ಜಾಸ್ತಿ ಆಗ್ತಿದೆ ಅಂತಂದಾಗ ಸೊ ದಟ್ಸ್ ಅಮೌಂಟ್ ವಿಲ್ ಬಿ ಅನ್ಯೂಸ್ಡ್ ಆ್ಯಂಡ್ ದ ಕಾಸ್ ಆಫ್ ಲಾಸ್ ಆಫ್ ಇಂಟ್ರೆಸ್ಟ್. ನೆಕ್ಸ್ಟ್ ಒನ್ ಈಸ್ ಪ್ಲಾನಿಂಗ್ ಪ್ರಮೋಟ್ ಇನೋವೇಟಿವ್ ಐಡಿಯಾಸ್. So planning always promote the innovative ideas. So because we can plan for the future. ಸೊ ನಾವು ಪ್ಲ್ಯಾನ್ ಹಾಕ್ಕೊಂಡಿರ್ತೀವಿ ಸೊ ಫ್ಯೂಚರಲ್ಲಿ ಸೊ ಏನಾದರೂ ಮಾಡ್ಕೊಳ್ಬೇಕು ಅಥವಾ ಏನೋ ಹೊಸ ಅದು ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ. ಸೊ ಅಲ್ಲಿ ಸೋ ಮೆನಿ ಆಲ್ಟರ್ನೇಟಿವ್ಸ್ are there. So under planning, select the best alternatives out of the many available. So all these alternatives do not come to the managers their own mind, but they have to be discovered. While making such efforts of discovery, many new ideas emerged. They are studied in different books ಆಗಿರ್ಬೋದು ಅಥವಾ ಬೇರೆಯವರಿಂದ ಇನ್ಫಾರ್ಮೇಷನ್ಸ್ನ ಗ್ಯಾದರ್ ಮಾಡ್ಕೊಳ್ಬೋದು ಅಥವಾ ಬೇರೆಯವರಿಂದ ಇನ್ಫಾರ್ಮೇಷನ್ ಐಡಿಯಾಸ್ನ ತೊಗೊಂಡಿರ್ತಾರೆ. ಸೊ ಇನ್ ದಿಸ್ ವೇ ಪ್ಲ್ಯಾನಿಂಗ್ ಇಂಪೋರ್ಟ್ಸ್ ಎ ರಿಯಲ್ ಪವರ್ ಆಫ್ ಥಿಂಕಿಂಗ್ ಇನ್ ದ ಮ್ಯಾನೇಜರ್ಸ್. ಅಂದರೆ ಸೊ ಹೊಸ ಐಡಿಯಾಸ್ನ ಹಾಕ್ಕೊಳ್ಬೇಕು ಅಂದರೆ ಒಂದು ರಿಸರ್ಚ್ ಮಾಡಬೇಕಾಗುತ್ತೆ, ಡಿಸ್ಕವರೀಸ್ ಮಾಡಬೇಕಾಗಿರುತ್ತೆ ಅಥವಾ ಐಡಿಯಾಸ್ ಬೇರೆಯವರಿಂದ ಕಲೆಕ್ಟ್ನ ಮಾಡ್ಕೊಳ್ಬೇಕಾಗುತ್ತೆ. ಸೊ ಕಲೆಕ್ಟ್ ಮಾಡಿಕೊಂಡು ಸೊ ಒಂದು ಬಿಸ್ನೆಸ್ಸಲ್ಲಿ ಅಡಾಪ್ಟ್ನ ಮಾಡ್ಕೊಳ್ಬೇಕಾಗುತ್ತೆ. ಸೊ ಅಂದರೆ ಇಲ್ಲೇನಾಗ್ತಿದೆ, ಇಟ್ ಲೀಡ್ಸ್ ಟು ಬರ್ತ್ ಆಫ್ innovations and creativity and ideas. So for example, a company wants to expand the business ಅಂತಂದಾಗ this idea leads to the beginning of the thinking. ಅಂದರೆ ಒಬ್ಬ ಮ್ಯಾನೇಜರ್ ಥಿಂಕ್ ಮಾಡ್ತಾರೆ, ನಾವು ಒಂದು ಬಿಸ್ನೆಸ್ನ ಎಕ್ಸ್ಪಾಂಡ್ ಮಾಡಬೇಕು ಅಂತ. ಸೊ ಇಲ್ಲಿ ಥಿಂಕ್ ಮಾಡಿದ್ದಾರೆ ಅಂತಂದಾಗ ಸೊ ಇಲ್ಲಿ ಮೆನಿ ಐಡಿಯಾಸ್ ಬರಬೇಕಾಗಿರುತ್ತೆ. ಸೊ ಯಾವ್ಯಾವ ರೀತಿ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಸಮ್ ಅದರ್ ವೆರೈಟೀಸ್ ಇವಾಗ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂದರೆ ಸಮ್ ಅದರ್ ವೆರೈಟೀಸ್ ಆಫ್ ಪ್ರಾಡಕ್ಟ್ಸ್ ಕೆನ್ ಬಿ ಮ್ಯಾನುಫ್ಯಾಕ್ಚರ್ಡ್ ಅಂತ. ಆಮೇಲೆ ಸಪೋಸ್ ಇವಾಗ ಸೇಲ್ಸ್ನ ಹೋಲ್ಸೇಲ್ ಮಾಡ್ತಾ ಇದ್ದೀವಿ, ಅದ್ರ ಜೊತೆಗೆ ರಿಟೇಲ್ ಸೇಲು ಮಾಡೋವಂಥದ್ದು. ಸೊ ನೆಕ್ಸ್ಟು some branch should be opened somewhere else for the existing product or old products. Should one new product will be launched. So in this way, so many ideas will emerge one after one. So by doing so, I will always thinking about doing something new and creative. ಅಂದರೆ ಸೊ ಯಾವಾಗ ನಾವು ಒಂದು ಬಿಸ್ನೆಸ್ನ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗಬೇಕು ಅಂದಾಗ ಸೊ ನ್ಯೂ ಐಡಿಯಾಸ್ ನಮಗೆ ಬರ್ತಾ ಇರುತ್ತೆ. ಸೊ ಒಂದಾದ್ಮೇಲೆ ಒಂದು ಐಡಿಯಾಸ್ನ ಹಾಕ್ಕೊಳ್ಬೇಕಾಗುತ್ತೆ. ಸೊ ಈ ಐಡಿಯಾಸ್ ಅಂತಂದಾಗ ಐಡಿಯಾಸ್ ಎಲ್ಲಿಂದ ಬರುತ್ತೆ, ಸೊ ಬಿಕಾಸ್ ಆಫ್ ಥ್ರೂ ಸೊ ಪ್ಲ್ಯಾನಿಂಗ್. ಸೊ ನೆಕ್ಸ್ಟ್ ಒನ್ ಈಸ್ ಪ್ಲ್ಯಾನಿಂಗ್ ಫೆಸಿಲಿಟೇಟ್ಸ್ ಡಿಸಿಷನ್ ಮೇಕಿಂಗ್. ಸೊ ಪ್ಲ್ಯಾನಿಂಗ್ ಯಾವಾಗಲೂ ಕೂಡ ಸೊ ಒಂದು ಡಿಸಿಷನ್ ಮೇಕಿಂಗ್ ಮಾಡ್ತಾ ಹೋಗೋದು. ಯಾಕೆಂದರೆ ಸೊ ಪ್ಲ್ಯಾನಿಂಗ್ ಇಸ್ ನಥಿಂಗ್ ಬಟ್ ಎ ಡಿಸಿಷನ್ ಮೇಕಿಂಗ್ ಅಂತ ಹೇಳ್ತೀವಿ. ಸೊ ಡಿಸಿಷನ್ ಮೇಕಿಂಗ್ ಮೀನ್ಸ್ ದ ಪ್ರೋಸೆಸ್ ಆಫ್ ಟೇಕಿಂಗ್ ಡಿಸಿಷನ್ ಅಂಡರ್ ಇಟ್ಸ್ ವೆರೈಟಿ ಆಫ್ ಆಲ್ಟರ್ನೇಟಿವ್ಸ್ ಆರ್ ಡಿಸ್ಕವರ್ಡ್ ಆ್ಯಂಡ್ ದ ಬೆಸ್ಟ್ ಆಲ್ಟರ್ನೇಟಿವ್ ಚೂಸ್. ಅಂದರೆ ಡಿಸಿಷನ್ ಮೇಕಿಂಗ್ ಅಂತಂದಾಗ ಇಲ್ಲಿ ಆಲ್ಟರ್ನೇಟಿವ್ಸ್ ಇರುತ್ತೆ. ಸೊ ಆಲ್ಟರ್ನೇಟಿವ್ಸಲ್ಲಿ ನಾವು ವೆರೈಟಿ ಆಫ್ ಆಲ್ಟರ್ನೇಟಿವ್ಸ್ನ ಡಿಸ್ಕವರ್ ಮಾಡಿದಾಗ ಅಲ್ಲಿ ಯಾವುದಂತ ಬೆಸ್ಟ್ ಅಂತ ಇರುತ್ತೋ ಅದನ್ನು ನಾವು ಚೂಸ್ನ ಮಾಡ್ಕೊಳ್ಳೋ ಅಂಥದ್ದು. ದ ಪ್ಲ್ಯಾನಿಂಗ್
sets the target of decision making. And also it lays down the criteria for evaluating the course of action. So in this way, so planning facilitates the decision making. So next one is planning establishes standard of control. So by determining the objectives of the organization through planning for all the people working in the organization, and all the departments are informed about when, what and how to do things ಅಂತ ಅಂದರೆ ಸೊ ನಾವು ಅಬ್ಜೆಕ್ಟಿವ್ಸ್ನ ಡಿಟರ್ಮಿನೇಷನ್ ಮಾಡಿದ್ದೀವಿ ಅಂದರೆ ಅದು ಥ್ರೂ ಪ್ಲ್ಯಾನಿಂಗ್ ಪ್ರಕಾರ. ಸೊ ಇನ್ ಆಲ್ ದ ಪೀಪಲ್ ವರ್ಕಿಂಗ್ ಇನ್ ದ ಆರ್ಗನೈಸೇಷನ್ಸ್ ಅದು ಎಲ್ಲರಿಗೂ ಗೊತ್ತಾಗಿರಬೇಕು ಒಂದು ಆಬ್ಜೆಕ್ಟಿವ್ಸ್. ಸೊ ಇನ್ಫಾರ್ಮ್ ಮಾಡಬೇಕು, ಸೊ ಎಲ್ಲಿ ಯಾವಾಗ ಯಾವ ರೀತಿ ನಾವು ಕೆಲಸನ ಮಾಡಬೇಕು ಒಂದು ಆಬ್ಜೆಕ್ಟಿವ್ನ ರೀಚ್ ಮಾಡೋಕ್ಕೆ ಅಂತ. ಅಂದರೆ ಇಲ್ಲಿ ಸಮ್ ಸ್ಟ್ಯಾಂಡರ್ಡ್ ಲೇಡ್ ಡೌನ್ ಅಬೌಟ್ ದೇರ್ ವರ್ಕ್. ಇಲ್ಲಿ ಒಂದು ಸ್ಟ್ಯಾಂಡರ್ಡ್ನ ಲೇಡ್ ಡೌನ್ ಮಾಡಬೇಕಾಗತ್ತೆ ಒಂದು ವರ್ಕಲ್ಲಿ. ಸೊ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಒಬ್ಬ ಎಂಪ್ಲಾಯೀಸ್ಗೆ ಒಂದು ದಿನಕ್ಕೆ ಎಷ್ಟು ಅಂದರೆ ಫಾರ್ ಎಕ್ಸಾಂಪಲ್ ಒಬ್ಬ ಲೇಬರ್ಗೆ ರೆಸ್ಪಾನ್ಸಿಬಿಲಿಟೀಸ್ ಕೊಡಬೇಕಾಗಿರುತ್ತೆ ಸೊ ಒಂದು ವರ್ಕನ್ನು ಮಾಡೋದಕ್ಕೆ. ಸೊ ಅಂದರೆ ಆ ವರ್ಕನ್ನು ಮಾಡಲಿಲ್ಲ ಅಂದರೆ ಅದಕ್ಕೆ ರೆಸ್ಪಾನ್ಸಿಬಿಲಿಟಿ ಯಾರಿರ್ತಾರೆ ಅದೇ ವರ್ಕರು ರೆಸ್ಪಾನ್ಸಿಬಿಲಿಟಿ ಇರೋವಂಥದ್ದು. ಸೊ ಫಾರ್ ಎಕ್ಸಾಂಪಲ್, ಸೊ ಲೇಬರ್ ಈಸ್ ಟು ಡೂ 10 units ಆಫ್ ವರ್ಕಿಂಗ್ ಇನ್ ಎ ಡೇ. ಇಟ್ ಈಸ್ ಅ ಮ್ಯಾಟರ್ ಆಫ್ ಪ್ಲಾನಿಂಗ್, ಬಟ್ ಆ್ಯಕ್ಚುಲಿ ಕಂಪ್ಲೀಟೆಡ್ 8 units. ಅಂದರೆ ಇಲ್ಲಿ ಏನಾಗ್ತಿದೆ, 10 unitsನ ಒಂದು ದಿನಕ್ಕೆ 10 unitsನ ಪ್ರೊಡಕ್ಷನ್ಸ್ನ ಮಾಡಬೇಕು ಅಂತ ಹೇಳಿದ್ದಾರೆ. ಆದರೆ ಸೊ ಅವ್ನು ಮಾಡಿರೋದು ಬರೀ ಕಂಪ್ಲೀಟೆಡ್ ಮಾಡಿರೋದು 8 units ಆಗಿದೆ. ಸೊ ಇಲ್ಲಿ ನೆಗೆಟಿವ್ ಡಿವಿಯೇಷನ್ಸ್ ಆಗಿದೆ, ಅಂದರೆ 2 units ನೆಗೆಟಿವ್ ಡಿವಿಯೇಷನ್ಸ್ ಆಗ್ತಾಯಿದೆ. ದಿಸ್ ಈಸ್ ಹೆಲ್ಡ್ ರೆಸ್ಪಾನ್ಸಿಬಲ್ ಫಾರ್ ದ ವರ್ಕರ್. ಅಂದರೆ ಇಲ್ಲಿ ಏನಾಗ್ತಾ ಇದೆ, ಸೊ ನಾವು ಆ್ಯಕ್ಚುಯಲ್ ವರ್ಕ್ನ ಮೆಜರ್ಮೆಂಟ್ನ ಮಾಡಿದಾಗ ಸೊ ಇಲ್ಲಿ ಡಿವಿಯೇಷನ್ಸ್ ಬರ್ತಾ ಇದೆ. ಸೊ ಇಟ್ ಈಸ್ ಅ ಲೇಬರ್ ಕ್ಯಾನ್ ಬಿ ರೆಸ್ಪಾನ್ಸಿಬಲ್ ಫಾಲ್ ಅಂಡರ್ ದ ಕಂಟ್ರೋಲ್. ಸೊ ದಸ್ ಇನ್ ದ ಅಬ್ಸೆನ್ಸ್ ಆಫ್ ಪ್ಲಾನಿಂಗ್ ಕಂಟ್ರೋಲ್ ಈಸ್ ನಾಟ್ ಪಾಸಿಬಲ್. ಅಂದರೆ ನಾವಿಲ್ಲಿ ಕರೆಕ್ಟಾಗಿ ಪ್ಲ್ಯಾನಿಂಗ್ ಹಾಕ್ಕೊಳ್ಳಿಲ್ಲ ಅಂತಂದಾಗ ಸೊ ನಾವು ಕಂಟ್ರೋಲಿಂಗ್ನು ಕೂಡ ಸೊ ಪರ್ಫೆಕ್ಟಾಗಿ ಮಾಡೋದಕ್ಕೆ ಚಾನ್ಸಸ್ ಇರಲ್ಲ. ಸೊ ದಟ್ಸ್ ವೈ ಆಲ್ವೇಸ್ ಯು ಕೆನ್ ಅಡಾಪ್ಟ್ ದ ಸೊ ಕಂಟ್ರೋಲಿಂಗ್. ನೆಕ್ಸ್ಟ್ ಒನ್ ಈಸ್ ಪ್ಲ್ಯಾನಿಂಗ್ ಇಂಪ್ರೂವ್ಸ್ ಕಾಂಪಿಟೇಟಿವ್ ಸ್ಟ್ರೆಂತ್. ಸೊ ಪ್ಲ್ಯಾನಿಂಗ್ ಅನ್ನೋದು ಯಾವಾಗಲೂ ಒಂದು ಕಾಂಪಿಟೇಟಿವ್ ಸ್ಟ್ರೆಂತನ್ನು ಜಾಸ್ತಿ ಮಾಡ್ತಾ ಹೋಗೋದು. ಸೊ ಪ್ಲ್ಯಾನಿಂಗ್ ಇಂಪ್ರೂವ್ಸ್ ಕಾಂಪಿಟೇಟಿವ್ strength by the firm by anticipating the technological changes, consumer preferences, tastes ಆಗಿರ್ಬೋದು. ಸೊ ದಟ್ಸ್ ವೈ ಪ್ಲ್ಯಾನಿಂಗ್ ಆಲ್ವೇಸ್ ಇಂಪ್ರೂವ್ ದ ಕಾಂಪಿಟೇಟಿವ್ ಸ್ಟ್ರೆಂತ್. ಅಂದರೆ ಇಲ್ಲಿ ಒಂದು ಐಡಿಯಾಸ್ನ ಜಾಸ್ತಿ ಮಾಡುವಂಥದ್ದು. ಬಿಕಾಸ್ ಟೆಕ್ನಾಲಜೀಸ್ ಚೇಂಜಸ್ ಡೇ ಟು ಡೇ ಎನ್ವಿರಾನ್ಮೆಂಟಲ್ಲಿ ಟೆಕ್ನಾಲಜೀಸ್ ಚೇಂಜಸ್ ಆಗ್ತಾ ಇರುತ್ತೆ. ಅದ್ರ ತಕ್ಕನಾಗಿ ನಾವು ಪ್ಲ್ಯಾನಿಂಗ್ನ ಮಾಡ್ಕೊಳ್ಬೇಕಾಗುತ್ತೆ. ಆ್ಯಂಡ್ ಆಲ್ಸೋ ಪ್ರಿಫರೆನ್ಸಸ್ ಆಫ್ ಕಸ್ಟಮರ್ ಪ್ರಿಫರೆನ್ಸಸ್ ಕ್ಯಾನ್ ಬಿ ಚೇಂಜಸ್. ಸೊ ಅವಾಗೇನಾಗುತ್ತೆ, ವಿ ಹ್ಯಾವ್ ಟು so discover the new opportunities and also expansion and providing for changes of work methods and improvement of quality of products. So ಇದೆಲ್ಲ ಮಾಡ್ಕೊಳ್ಬೇಕಾಗುತ್ತೆ. ಸೊ ಬಿಕಾಸ್ ಆಫ್ ಪ್ರಿಫರೆನ್ಸ್ ಆಫ್ ಕಸ್ಟಮರ್ ವಾಂಟ್ಸ್ ಆ್ಯಂಡ್ ಟೇಸ್ಟಸ್. ಸೊ ಇದನ್ನೆಲ್ಲ ನೋಡಿದಾಗ ನಾವು ಪ್ಲ್ಯಾನಿಂಗ್ನ ಜಾಸ್ತಿ ಹಾಕ್ಕೊಳ್ಬೇಕಾಗುತ್ತೆ. ಅಂದರೆ ಮೆಥಡ್ ಆಫ್ ಸೊ ಪ್ರೊಡಕ್ಷನ್ಸ್ನ ಚೇಂಜಸ್ ಮಾಡೋದಕ್ಕೆ. ಸೊ ಈ ರೀತಿ ಮಾಡಿದಾಗ ಸೊ ಏನಾಗುತ್ತೆ, ಸೊ ಪ್ಲ್ಯಾನಿಂಗ್ ಈ ರೀತಿ ಪ್ಲ್ಯಾನ್ನ ಹಾಕ್ಕೊಂಡಾಗ ಒಂದು ಕಾಂಪಿಟೇಟಿವ್ ಸ್ಟ್ರೆಂತನ್ನು ನಾವು ಇಂಪ್ರೂವ್ನ ಮಾಡ್ಕೊಳ್ಬೋದು. ಸಪೋಸ್ ನಾವು ಪ್ಲ್ಯಾನಿಂಗೇ ಹಾಕ್ಕೊಳ್ಳಿಲ್ಲ ಅಂತಂದರೆ ಸೊ ಇಟ್ ಈಸ್ ನಾಟ್ ಇಂಪಾಸಿಬಲ್ ಟು ಇಂಪ್ರೂವ್ ದ competitive strength in the organization. So that's why so planning is very very important for the management. Lastly, I will conclude it that so importance of planning encourages all managers of all levels of organization. ಸೊ ಒಂದು ಪ್ಲ್ಯಾನಿಂಗ್ ಇಂಪಾರ್ಟೆನ್ಸ್ ಎನ್ಕರೇಜ್ ಮಾಡುತ್ತೆ ಒಂದು ಮ್ಯಾನೇಜರ್ಸ್ಗೆ ಎಲ್ಲ ಲೆವೆಲ್ ಆಫ್ ಆರ್ಗನೈಸೇಷನ್ಸು ಎಲ್ಲ ಆ್ಯಕ್ಟಿವಿಟೀಸನ್ನು ಮಾಡೋದಕ್ಕೆ. ಸೊ ಬಿಕಾಸ್ ಸೊ ಪ್ಲ್ಯಾನಿಂಗ್ ಟು ನೋ ದ ಫ್ಯೂಚರ್ ಆಫ್ ಅನ್ಸರ್ಟನಿಟಿ ಆ್ಯಂಡ್ ಆಲ್ಸೋ ಹೌ ಟು ಟ್ಯಾಕಲ್ ದ ಕಾಂಪ್ಲೆಕ್ಸಿಟಿ ಆಫ್ ಮಾಡರ್ನ್ business. So references by Appanaya on Reddy, Shurudrappa and K. Ramachandra. So thank you.